ಬಿಗ್ ಬಾಸ್ ಸೀಸನ್ 11 ಗೊತ್ತಾಗ ಒಂದು ಹೊಸ ಅಧ್ಯಾಯ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ವಿ ಆರ್ ವೆರಿ ಕಾನ್ಫಿಡೆಂಟ್. ಯಾಕಂದರೆ ಓದ್ ಸೀಸನ್ ಸಖತ್ ಸಕ್ಸಸ್ ಆಗಿತ್ತು. ಸೊ ಆ ಸಕ್ಸಸ್ ಮತ್ತೆ ಕಂಟಿನ್ಯೂ ಆಗುತ್ತೆ ಅಂತ ನಮಗೆಲ್ಲ ಗೊತ್ತಿತ್ತು. ಸೊ ಅದೇ ಥರ ನಾವೇನು ಫಾರ್ವರ್ಡ್ ಮಾಡ್ಕೊಂಡಿದ್ದೀವಿ ಸ್ವರ್ಗ ಮತ್ತು ನರಕ, ಅಂದರೆ ಅದು ಆಡಿಯನ್ಸ್ ಸಖತ್ ಖುಷಿ ಕೊಡುತ್ತೆ. ದೆನ್ ದೇ ವಿಲ್ ಗೆಟ್ ಎಂಗೇಜ್ ಅನ್ನೋ ನಂಬಿಕೆ ನಮಗೆಲ್ಲ ಇತ್ತು. ದೆನ್ ವಿ ಸ್ಟ್ರಾಂಗ್ಲಿ ಅಂದರೆ ಅದೇ ಫಾರ್ವರ್ಡ್ ಇಟ್ಕೊಂಡು ಹೋಗಿದ್ವಿ. ಸಕ್ಸಸ್ ಆಯಿತು. ವಾಟ್ ಅವರ್ ನಂಬರ್ ಗೇಮ್ ಅದೆಲ್ಲ ನಮ್ಗೆ ಗೊತ್ತಿದೆ. ಸೊ ಅದೆಲ್ಲ ಅಂದರೆ ಇಟ್ಸ್ ಓಪನ್ ಸೀಕ್ರೆಟ್. ಸೊ ಅದಕ್ಕೆಲ್ಲ ಕಾರಣ ಸುದೀಪ್ ಸರ್ ಇದ್ದಾರೆ. ಸುದೀಪ್ ಸರ್ ಕಂಡಕ್ಟ್ ಶೋ ವೆರಿ ವೆಲ್. ದೆನ್ ಇಡೀ ಟೀಮ್ ಇದ್ರ ಪಕ್ಕ ನಿಂತಿದೆ. ಸೊ ಇಡೀ ಟೀಮ್ ಅವ್ರು ಸೇರಿ ಆಗಿರೋ ಸಕ್ಸಸ್ ಇದು. ಜೊತೆಗೆ ಕಂಟೆಸ್ಟೆಂಟ್ಸ್ ಯಾರು ಬಂದಿರಲ್ಲ, ದೇ ಗೇವ್ ದೇರ್ 100%. ಈ ಒಂದು ಶೋಗೆ ಏನು ಬೇಕಿದೆಯಲ್ಲ ಅದಕ್ಕೆ ಅವ್ರು ಕೊಟ್ಟಿದ್ದಾರೆ. ಅದನ್ನ ಪ್ರತಿ ನಿಮಿಷ ಆ ಶೋಗೆ ಏನು ಬೇಕಿದೆಯೋ ಅದು ತಕ್ಕಂಗೆ ಬದುಕಿದ್ದಾರೆ. ಸೊ ಇಷ್ಟೊಂದು ದೊಡ್ಡ ಸಕ್ಸಸ್ ಅವ್ರಿಗೂ ಸಿಕ್ಕಿದೆ, ಶೋಗೂ ಸಿಕ್ಕಿದೆ. ನಾವೇನು ಪ್ರಾಮಿಸ್ ಮಾಡಿದ್ವಿ ಅದನ್ನು ಅಚೀವ್ ಮಾಡಿದ್ವಿ. ಆಸ್ ಅ ಟೀಮ್ ಆಗಿ ಗೆದ್ದಿದ್ವಿ. ಆಸ್ ಅ ಚಾನಲ್ ಎಲ್ಲ ಟೀಮ್ ಇದರಲ್ಲಿ, ಆಸ್ ಅ ಪ್ರೋಗ್ರಾಮಿಂಗ್ ಟೀಮ್ ಇದೆ, ಇದರಲ್ಲಿ ಮಾರ್ಕೆಟಿಂಗ್ ಟೀಮ್ ಇದೆ, ಸೇಲ್ಸ್ ಟೀಮ್ ಇದೆ, ದೆನ್ ಪ್ರೊಡಕ್ಷನ್ ಹೌಸ್. ಸೊ ಈ ಶೋ ಅಲ್ಲಿ ಯಾರೆಲ್ಲ ಭಾಗ ಆಗಿದಾರಲ್ಲೋ ಎಲ್ರೂ ಸಖತ್ ಎಫರ್ಟ್ ಆಗಿದ್ದಾರೆ. ಅಂದರೆ ಈ ಶೋ ಗೆಲ್ಲೇಬೇಕು ಅಂತ ಎಲ್ಲರೂ ಒಟ್ಟಿಗೆ, ಅಂದರೆ ಒಂದೇ ಇಂಟೆನ್ಷನ್ ಅಲ್ಲಿ ಒಂದೇ ಗೋಲ್ ಇಟ್ಕೊಂಡು ವರ್ಕ್ ಮಾಡಿದ್ವಿ. ಸಕ್ಸಸ್ ಎಲ್ರಿಗೂ ಸಿಕ್ಕಿದೆ. ಫ್ರಮ್ ದ ಪ್ರೋಗ್ರಾಮಿಂಗ್ ಇಂದ ಶುರು ಮಾಡಿ, ಫ್ರಮ್ ಸೇಲ್ಸ್, ಎಲ್ಲ ಆಂಗಲಲ್ಲೂ ದೊಡ್ಡ ಸಕ್ಸಸ್ ಆಗಿದೆ. ಇಟ್ಸ್ ಅ ವೆರಿ ವೆರಿ ರಿಮಾರ್ಕಬಲ್ ಸಕ್ಸಸ್ ಇನ್ ಹಿಸ್ಟ್ರಿ ಆಫ್, ಅಂದರೆ ಚಾನಲ್ ಹಿಸ್ಟ್ರಿ ಆಗಲಿ, ಬಿಗ್ ಬಾಸ್ ಹಿಸ್ಟ್ರಿ ಆಗಲಿ, ಇನ್ ಅಕ್ರಾಸ್ ಲ್ಯಾಂಗ್ವೇಜ್, ಎಲ್ಲ ಲ್ಯಾಂಗ್ವೇಜ್ ಬಿಗ್ ಬಾಸ್ ಆಗಿದೆ, ಬಿಗ್ ಬಾಸ್ ಆಗ್ತಾ ಇದೆ ಸೇಮ್ ಸೀಸನ್ ಅಲ್ಲಿ. ಅದರಲ್ಲಿ ದಿಸ್ ಇಸ್ ಒನ್ ಆಫ್ ದ ವೆರಿ ರಿಮಾರ್ಕಬಲ್ ಸೀಸನ್ ಆಗಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎವ್ರಿಬಡಿ ಹೂ ಆರ್ ಆಲ್ ಪಾರ್ಟ್ ಆಫ್ ಬೀಯಿಂಗ್ ದಿಸ್. ಅಂದರೆ ಇವನ್ ಪ್ರೆಸ್ ಇಂದ ಶುರು ಮಾಡಿ ಯಾರು ನಮ್ಗೆ ಸಪೋರ್ಟ್ ಮಾಡಿದ್ರು ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದೀವಿ. ಇದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.